ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾವಿನ್ನ ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀವಿ. ಯಾಕಂದರೆ ನಮ್ಮ ಶಿಷ್ಯ ಗಾಡಿನ ಕೊರಿಯರ್ಗೆ ಹಾಕಿದ್ದ, ಅದಕ್ಕೆ ಗಾಡಿನೂ ನಮ್ಮ ಜೊತೆನೇ ಬಂತು ಟ್ರೈನಲ್ಲಿ. ಸೊ ಗಾಡಿನ ಇವಾಗ ಇಸ್ಕೊಂಡ್ವಿ. ಸೊ ಹೈದ್ರಾಬಾದ್ಗೆ ಯಾಕೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಬಂದಿರೋದು ನಮ್ಮ ಶಿಷ್ಯಂಗೆ ಇಲ್ಲೇ ಜಾಬ್ ಆಗೈತೆ ಹೈದ್ರಾಬಾದಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಅದಕ್ಕೆ ನೆಕ್ಸ್ಟ್ ವೀಕು ನಮ್ಮ ಶಿಷ್ಯ ಬಂದು ಜಾಯ್ನ್ ಆಗಬೇಕು ವರ್ಕ್ಗೆ. ಸೊ ಅದಕ್ಕೆ ಇಲ್ಲಿ ನಮಗೆ ಪಿ ಜಿ ರೂಮು ಏನೂ ಗೊತ್ತಿಲ್ಲ. ಸೊ ಅದಕ್ಕೆ ಅದನ್ನು ಹುಡುಕಬೇಕು ಅಂತ ನಮ್ಮನ್ನು ಕರ್ಕೊಬಂದವನೇ. ಪಿ ಜಿ ರೂಮು ಏನು ಸಿಗುತ್ತೋ ನೋಡಬೇಕು, ಗೊತ್ತಿಲ್ಲ. ಮತ್ತು ಇಲ್ಲಿ ಯಾರೂ ನಮಗೂ ಪರಿಚಯನೂ ಇಲ್ಲ. ಇಲ್ಲಿ ನೋಡಿದ್ರೆ ಯಾರಿಗೂ ಕನ್ನಡನೂ ಬರ್ತಾಯಿಲ್ಲ. ಎಲ್ಲ ತೆಲುಗಲ್ಲಿ ಏನಾಡ್ರಿ ಚೂಡಾಡ್ರಿ ಪಡಾಡ್ರಿ ಅಂತ ಏನೇನೋ ಹೇಳ್ತಾವ್ರೆ. ನಮ್ಗೆ ಅರ್ಥ ಆಯ್ತಾ ಇಲ್ಲ. ಸೊ ಇನ್ನು ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಪಿ ಜಿ ಹುಡುಕಬೇಕು. ಈಜಿನೇ, ಇನ್ನು ರೂಮ್ ಅಂತೂ ಆಗೋಲ್ಲ, ರೂಮ್ ಕಷ್ಟನೇ. ಇನ್ನು ರೂಮ್ ಮಾಡಿ ಅಡುಗೆ ಮಾಡ್ಕೊಂಡೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ಇನ್ನು ಪಿ ಜಿ ಹುಡುಕಬೇಕು. ನೋಡುವಾಗ ಹೋಯ್ತಾ ಏನೇನಾಗುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಗಾಡೀಲಿ ಹೋಗ್ತಾ ಇದ್ದೀವಿ ಈಗ. ಇನ್ನು ನೋಡಿದ್ರೆ ಯಾವ ಅಂಗಡಿಗಳು ಇನ್ನೂ ಓಪನ್ ಆಗಿಲ್ಲ, ಯಾಕಂದರೆ ಟೈಮೇ ಇನ್ನೂ ಆಗಿರಲಿಲ್ಲ. ಮಿನಿಮಮ್ ಆಗ ಒಂದು 8 ಗಂಟೆ 8:15 ಏನೋ ಆಗಿತ್ತು. ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನೂ ಗೊತ್ತಿಲ್ಲ. ನಮ್ಮ ಶಿಷ್ಯ ಮ್ಯಾಪ್ ಹಾಕವನೇ, ಅದು ಎಲ್ಲಿ ಕರ್ಕೊ ಹೋಗ್ತಾವನ ಏನೋ ಒಂದೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಹೊಸ ಜಾಗ. ಬ್ಲಾಗಲ್ಲಿ ಮಾತಾಡಿದಾಗ ಅವನು ಗಾಡಿ ಓಡಿಸ್ತಾ, ಸಿಗ್ನಲ್ ಇರೋದು ನೋಡಿಲ್ಲ, ಏನಿಲ್ಲ. ಸಿಗ್ನಲ್ ಜಂಪ್ ಮಾಡ್ಕೊ ಹೋದೋ. ಅವ್ನು ಸಿಂಗಲ್ ಹೆಲ್ಮೆಟ್ ಬೇರೆ ಹಾಕಿರೋದು. ನಂದು ಹಿಂದೆ ಹೆಲ್ಮೆಟ್ ನಾನು ಹಾಕಿಲ್ಲ, ಯಾಕಂದರೆ ಸಿಂಗಲ್ ಹೆಲ್ಮೆಟ್ ಅಷ್ಟೇ ತಗೊಂಡೋಗಿದ್ದು. ಅದು ಫೋಟೋ ಬೀಳುತ್ತೋ ಏನೋ ಒಂದೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಈ ಊರಲ್ಲಿ ಫಸ್ಟ್ ಸಿಗ್ನಲ್ ಜಂಪ್ ಆಗಲೇ ಮಾಡಿಬಿಟ್ಟಿದ್ದೀವಿ. ಸಿಂಗಲ್ ಹೆಲ್ಮೆಟು, ಡಬಲ್ ಹೆಲ್ಮೆಟ್ಟು ಫೋಟೋ ತಗೊಳುತ್ತೋ ಇಲ್ವೋ ಅದು ಗೊತ್ತಿಲ್ಲ. ರೂಲ್ಸ್ ಏನು, ಯಾವ ಥರ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಅದಕ್ಕೇ ಫಸ್ಟೇ ಕೇಳಿದೋ ರೈಲ್ವೆ ಸ್ಟೇಷನ್ ಹತ್ರ, ಸಿಂಗಲ್ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೋದಾ ಇಲ್ಲ ಡಬಲ್ ಹೆಲ್ಮೆಟ್ ಹಾಕೊಳ್ಳೇಬೇಕಂತ. ಆಟೋದವ್ರು ಕೇಳೋರು ಸಿಂಗಲ್ ಹೆಲ್ಮೆಟ್ ಇದ್ದರೆ ಸಾಕು ಅಂತ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಆ ಕಡೆ ಈ ಕಡೆ ನೋಡ್ದಂಗೆ ಯಾರೂ ಹೆಲ್ಮೆಟು ಕೂಡ ಹಾಕಿಲ್ಲ. ಎಲ್ಲ ಸಿಂಗಲ್ ಹೆಲ್ಮೆಟಲ್ಲೇ ಓಡಾಡ್ತವ್ರೆ. ನಾವು ಅದೇ ಧೈರ್ಯದ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲೂ ಪೊಲೀಸ್ ಹಿಡಿಯಿಲ್ಲ ಅಂದರೆ ಸಾಕು. ಹೊಸ ಜಾಗ ಎಲ್ಲಿ ಹಿಡಿತಾರೋ ಏನೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲೂ ರೋಡ್ಗಳೆಲ್ಲ ದೊಡ್ಡದಾಗೈತೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ರೋಡ್ಗಳೆಲ್ಲ ಚೆನ್ನಾಗಿತ್ತು ನೋಡೋಕ್ಕೂ. ಮೇಲ್ಗಡೆ ಮೆಟ್ರೋ ಟ್ರ್ಯಾಕ್ ಬೇರೆ ಐತೆ. ಆದರೆ ಯಾವ ಕಡೆ ಸ್ಟೇಷನ್ನು ಅದೆಲ್ಲ ಏನೂ ಗೊತ್ತಿಲ್ಲ. ಬೆಂಗಳೂರು ಥರನೇ ಇಲ್ಲೂ ಮೆಟ್ರೋ ಎಲ್ಲ ಐತೆ. ಮಹಾಪ್ರಭುಗಳು ಇಲ್ಲೇ ಅವರೇ, ಸದಾ ಬಾಯಲ್ಲಿ ಹೇಳಿ ಕೇಸರಿ ಅಂತ. ಇಲ್ಲೆಲ್ಲೂ ನಾವೇ ಟ್ರೈನಲ್ಲಿ ನೋಡಿದ್ರೆ ಅಲ್ಲೂ ಉಗ್ದಿ ಮಡಗವ್ರೆ. ವಾಶ್ರೂಮ್ಗೆ ಹೋದರೆ ಕೇಸರಿ ಹಾಕಿ ಉಗಿರಿ ಅಂತ. ಆ ರೋಡ್ ಸೈಡಲ್ಲಿ ನೋಡಿದ್ರು ಅಲ್ಲೂ ಉಗ್ದಿರ್ತಾರೆ. ಟ್ರೈನ್ ಎಲ್ಲಿ ನಿಲ್ಸಿರ್ತಾರೆ ಅಲ್ಲೆಲ್ಲ ಉಗ್ದಿ ಮಡಗಿರ್ತಾರೆ ಗುರುವೇ. ಸದಾ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹಾಕು ಉಗಿ. ಅಯ್ಯೋ, ಅದು ನೋಡಿನೇ ತಲೆ ಕೆಡೋದು ಟ್ರೈನಲ್ಲಿ. ಇನ್ನೂ ಹಾಗೆ ಹೋಗ್ತಾ ಇದ್ದೀವಿ. ನಮ್ಮ ಶಿಷ್ಯ ಮ್ಯಾಪ್ ಹಾಕೊಂಡು ಎಲ್ಲೋ ಕರ್ಕೊ ಹೋಗ್ತಾವನೆ. ಯಾವ ಏರಿಯಾ ಏನು ಒಂದೂ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ನೋಡಬೇಕು ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಏನೋ ಒಂದೂ ಗೊತ್ತಿಲ್ಲ. ನಾನು ಹಿಂದೆ ಸುಮ್ಮನೆ ಕೂತಿದ್ದೀನಿ. ಫೋನ್ ವೀಡಿಯೋ ರೆಕಾರ್ಡ್ ಆನ್ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಶಿಷ್ಯ ನೀಟಾಗಿ ಶಿಸ್ತಾಗಿ ಮ್ಯಾಪ್ ಹಾಕ್ಕೊಂಡು ಮ್ಯಾಪ್ ನೋಡ್ಕೊಂಡು ಗಾಡಿ ಓಡಿಸ್ಕೊಂಡು ಶಿಸ್ತಾಗಿ ಹೋಯ್ತಾವನೆ. ಅವನನ್ನು ಮಾತಾಡ್ಸೋಕ್ಕೂ ಆಯ್ತಾಯಿಲ್ಲ. ಎಲ್ಲಿ ಕರ್ಕೊ ಹೋಯ್ತಿದ್ದಿಲ್ಲ ಅಂದರೂ ಸರಿಯಾಗಿ ಹೇಳ್ತಾಯಿಲ್ಲ. ಹೇಳ್ತೀನಿರು ಅಂತ ಸುಮ್ಮನೆ ಕರ್ಕೊ ಹೋಯ್ತಾವನೆ. ನಾನು ಸುಮ್ಮನೆ ಫೋನ್ ಹಿಡ್ಕೊಂಡು ಹಿಂದೆ ಕೂತಿದ್ದೀನಿ. ಎಲ್ಲಿ ಕರ್ಕೊ ಹೋಯ್ತಾವನೋ ಗೊತ್ತಿಲ್ಲ. ಸೊ ಗಾಯ್ಸ್, ಯಾವ ಕಡೆ ನೋಡಿದ್ರು ಬಿಲ್ಡಿಂಗ್ಗಳು. ಎಲ್ಲೆಲ್ಲಿ ನೋಡ್ರು ಅಯ್ಯಪ್ಪ, ಬೆಂಗಳೂರು ಥರನೇ ಹೆವಿ ಬಿಲ್ಡಿಂಗ್ಗಳೈತೆ ಗಾಯ್ಸ್ ಇಲ್ಲಂತವೇ. ಮಸ್ತು ಮಾತ್ರ ಬಿಸಿಲು ಆಗೇ ಸ್ಟಾರ್ಟ್ ಆಗೋಯ್ತು. ಕೊನೆಗೂ ನಮ್ಮ ಹುಡುಗ ಕರ್ಕೊಬಂದ. ಅದೇ ಎಲ್ಲಿಗೆ ಕರ್ಕೊಬಂದ ಅಂದರೆ ಅವ್ನು ವರ್ಕ್ ಮಾಡೋ ಪ್ಲೇಸ್ಗೆ. ಇಲ್ಲೇ ಅಂತೆ ಅವನಿಗೆ ಸಿಕ್ಕಿರೋದು ಜಾಬು. ಕೊನೆಗೂ ಕರ್ಕೊಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಹೇಳ್ತಾವನೆ, ಶಿಷ್ಯ ನಾನು ಇಲ್ಲೇ ವರ್ಕ್ ಮಾಡೋದು ಅಂತ. ಸಕ್ಕದಾಗೈತೆ ಮತ್ತು ಪ್ಲೇಸು. ನಮ್ಮ ಶಿಷ್ಯ ಮೈಸೂರು ಬಿಟ್ಟು ಬೆಂಗಳೂರು ಬಿಟ್ಟು ಹೈದ್ರಾಬಾದಿಗೆ ಬಂದು ಅದೇನು ಕಿಸಿತಾವನೋ ಏನು ಮಾಡ್ತಾವನೋ ಗೊತ್ತಿಲ್ಲ. ಏನೋ ಒಳ್ಳೇದಾಗಲಿ. ನೋಡುವ ಇಲ್ಲಿ ಎಷ್ಟು ವರ್ಷ ಮಾಡ್ತಾನೋ ಏನೋ. ಇದನ್ನ ಇಲ್ಲಿ ಬಿಟ್ಟು ಇನ್ನು ದುಬೈಗೆ ಬೇರೆ ಹೋಯ್ತೀರಂತ ಅವನೇ. ಅದು ಏನು ಮಾಡ್ತಾನೋ ಗೊತ್ತಿಲ್ಲ. ನೋಡೋದು ಮಾತ್ರ ಮಸ್ತಾಗೈತೆ ಎಲ್ಲ ಕಡೆ ಬಿಲ್ಡಿಂಗು. ಫೋನ್ ಮಾಡ್ತೀನಿ ಶಿಷ್ಯ ಅವ್ರಿಗೆ. ಮಾಡು. ಈಗ ಅವ್ರು ಯಾರೋ ಗೊತ್ತಿರೋ ಫ್ರೆಂಡ್ ಅವರಂತೆ. ನೋಡುವ, ಅವ್ನಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಅವ್ರ ಕಡೆಯಿಂದ ಏನಾದ್ರು ಇಲ್ಲಿ ಅಕ್ಕಪಕ್ಕ ಪಿ ಜಿನೇ ಹುಡ್ಕೋದು. ರೂಮಂತಿಂದ ಪಿ ಜಿಗೆ ಸಿಗ್ಬೋದು ಅಂತ ನೋಡ್ತೀವಿ. ಅಕ್ಕಪಕ್ಕ ಸಿಗೋದು ನಿಯರ್ ಬೈ ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿ ಯಾರು ನೋಡಬೇಕು, ಹುಡುಕ್ಲೇಬೇಕು. ಮಾತ್ರ ಕಂಪ್ನಿಗಳೆಲ್ಲ ಮಸ್ತಾಗೈತೆ. ಐ ಟಿ ಕಂಪ್ನಿಗಳಂತೆ ಜಾಸ್ತಿ ಇಲ್ಲಿ.
ಸೊ IT ಅವ್ರಿಗೆ ಒಳ್ಳೆ ಯೂಸ್ ಆಯ್ತದಂತೆ. ಸೊ ಹುಡುಕ್ಬೇಕಂತೆ, ಹುಡುಕಿದ್ರೆ ಸಿಗುತ್ತಂತೆ. ಸಿಕ್ಕಿದ್ರೆ ಒಂದು ಸತಿ ಸಿಕ್ಕಿದ್ರೆ ಲೈಫು ಫುಲ್ ಸೆಟಲ್ ಅಂತ ಹೇಳ್ತಾನೆ. ನನಗೆ ಗೊತ್ತಿಲ್ಲ, ನಾವು ಓದಿರೋದು B.Com. ಸಕದಾಗ ಐತೆ ವರ್ಡ್ನಲ್ಲಿ ಮಾತ್ರ ಹೈದ್ರಾಬಾದ್. ಸೊ ಗೈಸ್, ರೈನೋ ಸರ್ಕಲ್ ಹತ್ರ ಇದ್ದೀವಿ. ಇವಾಗ ತಿಂಡಿ ತಿನ್ನೋದಂತ ನಿಲ್ಸಿದ್ದೀವಿ. ತಿಂಡಿ ತಗೊಂಡಿದ್ದೀವಿ. ಏನೋ ಊಟಪ್ಪ ಕೊಟ್ಟವ್ರೆ. ಇದು ನೋಡಿದ್ರೆ ಇಡ್ಲಿ ದೋಸೆ ಊಟಪ್ಪ ಕೊಟ್ಟವ್ರೆ. ಏನೋ ಗೊತ್ತಿಲ್ಲ, ತಿಂತಾ ಇದ್ದೀವಿ. ನೋಡಬೇಕು ಹೆಂಗಿರುತ್ತೆ ಏನೋ ಹೈದ್ರಾಬಾದ್ ಟೇಸ್ಟ್. ಇದು ಟೇಸ್ಟ್ ಮಾಡೋವ ಅಂತ ತಗೊಂಡಿದ್ದೀವಿ. ನೋಡಿ, ಇದೇ ಹೋಟ್ಲು ಏನಲ್ಲ, ಅಣ್ಣ ಸ್ಕೂಟ್ರಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾ ಇರೋದು ಊಟಪ್ಪ ದೋಸೆ ಇಡ್ಲಿ ಎಲ್ಲನೂ. ಸೊ ಇಲ್ಲೇ ಸುಮಾರು ಜನ ಅವರೇ ಇದೇ ಥರ ಅವ್ರು ಕೊಟ್ಟಿದ್ದು ತಗೋಬೇಕು. ಯಾಕಂದರೆ ನಮಗೆ ಕನ್ನಡ ಅವ್ರು ತೆಲುಗು. ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಯ್ತಲ್ಲ, ನಾವು ಹೇಳಿದ್ದು ಅವ್ರಿಗೆ ಅರ್ಥ ಆಯ್ತಲ್ಲ, ಅದಕ್ಕೆ ಕೊಟ್ಟಿದ್ದು ತಗೊಂಡಿದ್ದೀವಿ. ಇದೇ ಥರ ಎಲ್ಲ ಕಡೆ ಮಾರ್ದವ್ರೆ, ಸುಮಾರು ಕಡೆ ಕಾರ್ನರಲ್ಲಿ ನೋಡ್ದಂಗೆ. ಸೊ ಮತ್ತೆ ತಿಂಡಿ ತಿನ್ಕೊಂಡು ಸಿಗ್ತೀನಿ. PG ಹತ್ರ ಹೋಗ್ಬೇಕು ಹೇಳೋರೆ, ಫೋನ್ ಮಾಡೋರೆ. ಸರಿ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ತಿಂಡಿ ಎಲ್ಲ ಆಯಿತು. ತಿಂಡಿ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡು ಅವ್ರಿಗೆ ಫ್ರೆಂಡ್ ಫೋನ್ ಮಾಡಿ, ಅವ್ರಿಗೆ ಫ್ರೆಂಡ್ ಫೋನ್ ಮಾಡಿ ಹೇಳೋರೆ, ಈ ಥರ ಮೈಸೂರಿಂದ ಬಂದವ್ರೆ. ಅವ್ರಿಗೆ ಸ್ವಲ್ಪ PG ತೋರಿಸಿ, ಹಾಸ್ಟೆಲ್ಲು ಏನೋ ಇಲ್ಲಿ ಹಾಸ್ಟೆಲ್ ಅಂತಾರಂತೆ, PGಗೆ ಗೊತ್ತಿಲ್ಲ, ತೋರಿಸಿ ಅಂತ ಹೇಳೋರೆ. ನೋಡಿ, ಫ್ರೆಂಡ್ಸ್ಗಳು ಯಾವ ಟೈಮಲ್ಲಿ ಯಾವ ಥರ ಹೆಲ್ಪ್ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗೋಲ್ಲ. ಫ್ರೆಂಡ್ ಹೆಲ್ಪ್ ಮಾಡ್ತವ್ರು. ಈಗ ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಅವ್ರು ಯಾವುದೋ ಅಡ್ರೆಸ್ ಕೊಟ್ಟವ್ರೆ. ಅಡ್ರೆಸ್ನ ಮ್ಯಾಪು ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅವ್ರ ಹತ್ರ ಹೋಗಿ ಸಿಗ್ತೀವಿ ಗೈಸ್. ಫೈನಲಿ ಅವ್ರ ಫ್ರೆಂಡ್ಸ್ ಹತ್ರ ಬಂದು, ಆದರೆ ಅವರಿದೆ ಮನೆ ಹತ್ರ ಅಲ್ಲ, ಅವರು ರೂಮಲ್ಲಿರೋದು. ಅವ್ರ ರೂಮ್ ಹತ್ರ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿ ಮ್ಯಾಪ್ ಆನ್ ಮಾಡ್ಕೊಂಡು ಏನು ಹೋಗೋಕ್ಕಾಗಲಿಲ್ಲ. ಅವರೇ ಅಷ್ಟೊತ್ತಿಗೆ ಬಂದಿರೋ ರೋಡ್ ಹತ್ರ. ಈಗ ಅವ್ರ ಜೊತೆನೇ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಹೋಗ್ತಾವ್ರಲ್ಲ FZ ಗಾಡೀಲಿ, ಅವರೇ ಹೇಳಿದ್ರು ನಮ್ಮ ಫ್ರೆಂಡ್ ಇರೋ ಲೊಕೇಶನಲ್ಲಿ ಯಾವುದೋ ಐತಂತೆ, ತೋರಿಸ್ತಾರಂತೆ PGನ. ಈಗ ಅದಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಕೊನೆಗೂ ಅವರೇ ಸಿಕ್ಕರು. ನಾವಿರೋ ಜಾಗಕ್ಕೆ ಅವರೇ ಬಂದರು. ಇನ್ನೇನು ಸ್ವಲ್ಪ ದೂರ ಇತ್ತು, ಅಷ್ಟೊತ್ತಿಗೆ ಅವರೇ ಮೇನ್ ರೋಡಿಗೆ ಬಂದು ನಿಂತಿದ್ರು. ಅಲ್ಲಿ ಅವ್ರ ರೂಮ್ ಹತ್ರ ಏನು ಹೋಗಲಿಲ್ಲ. ಈಗ ಹೋಗ್ತಾ ಇದ್ದೀವಿ ಅವ್ರ ಹಿಂದೆ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಸುಮ್ಮನೆ ಅವ್ರ ಹಿಂದೆ ಹೋಗ್ತಾ ಇರೋದೆ. ಯಾವ ಏರಿಯಾ ಏನು ಒಂದು ಗೊತ್ತಿಲ್ಲ. ಸುಮ್ಮನೆ ಅವ್ರ ಹಿಂದೆ ಹೋಗು ಶಿವ ಅಂತ ಹೋಗ್ತಾ ಇದ್ದೀವಿ. ನೋಡುವ ಯಾವ್ದು ತೋರಿಸ್ತಾರೆ ಏನೋ ಒಂದು ಗೊತ್ತಿಲ್ಲ. ಆಗ್ಲಿಂದ ಸುಮ್ಮನೆ ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾವ್ರ ಏನೋ ಒಂದು ಗೊತ್ತಿಲ್ಲ. ಆಲ್ರೆಡಿ ಒಂದು 5-6 ಕಿಲೋಮೀಟ್ರ್ ಆಗೋಯ್ತು. ಅವ್ರ ಹಿಂದೆ ಸುಮ್ಮನೆ ಹೋಗ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾರ ಏನೋ ಒಂದು ಗೊತ್ತಿಲ್ಲ. ಹೊಸ ಏರಿಯಾ ಬೇರೆ ನೋಡಬೇಕು. ಸುತ್ತಿಸ್ತಾವ್ರೆ ಒಟ್ಟಿನಲ್ಲಿ. ನಾವು ಬೆಳಗ್ಗೆ ಎಲ್ಲಿ ತಿಂಡೋ ಅದೇ ಜಾಗದಿಂದ ಪುನಃ ಹಂಗೆ ಅದೇ ರೋಡಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾವ್ರೆ. ಮೊದಲೇ ಹೇಳಿರೋ ನಾವು ಅಲ್ಲೇ ಇರ್ತಿದ್ದೋ. ಸೊ ನಾನು ನಮ್ಮ ಫ್ರೆಂಡ್ ಹಂಗೆ ಅಂದ್ಕೊಂಡು ಪುನಃ ಸುಮ್ಮನೆ ಬಳಸ್ಕವ್ರಿಂದ ಹೋಗ್ತಾ ಇದ್ದೀವಿ. ನೋಡ್ಬೇಕೀಗ ಎಲ್ಲಿ ಕರ್ಕೊಂಡು ಹೋಗ್ತಾರ ಏನೋ ಒಂದು ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇನ್ನು PG ಹತ್ರನೇ ಸಿಗ್ತೀನಿ ಗೈಸ್. ಈಗ PG ಹತ್ರ ಬಂದಿದ್ದೀವಿ. ಗಾಡಿಯಲ್ಲಿ ಕೆಳಗೆ ನಿಲ್ಲಿಸ್ಬಿಟ್ಟು ಮೇಲೆ ಬಂದಿದ್ದೀವಿ. 3 ಶೇರಿಂಗ್ ಕೊಡ್ಬೇಕು. 3 ಶೇರಿಂಗ್ ಬೇಡ, ಯಾಕಂದರೆ ಅವನು ಒಬ್ಬ ಉಳ್ಕೊಳ್ಳೋದು. ನಾವಿಬ್ಬರು ನೋಡಿ ಅಲ್ಲಿ ಡಬಲ್ ಬೆಡ್ ಖಾಲಿ ಇದೆ ನೋಡಿ. 3 ಶೇರಿಂಗ್ ತೋರಿಸ್ತಿದ್ರು. ಯಾಕಂದ್ರೆ ನಾವು ಈಗ ಹೇಳುವ ಒಬ್ಬನೇ ಅಂತ, ಅದಕ್ಕೆ 4 ಶೇರಿಂಗ್ ತೋರಿಸ್ತಾರೆ. ಕೆಳಗೆ ಹೋಗ್ಬೇಕು ನೋಡುವ. ಅಷ್ಟೇನು ತಕ್ಕ ಮಟ್ಟಿಗೆ ಇದೆ. ಒಳಗೆಲ್ಲ ಕ್ಲೀನಾಗೈತೆ. ಒಳಗೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನೋಡುವ ಫಸ್ಟು ಓಕೆ ಆಗುತ್ತಾ ಏನು ರೇಟು ಎಲ್ಲ ಫಸ್ಟು ವಿಚಾರಿಸ್ಕೊಳ್ಳೋಣ. 4 ಶೇರಿಂಗ್ ಹೋಗಿ ನೋಡಬೇಕು. 3 ಶೇರಿಂಗ್ ಚೆನ್ನಾಗಿತ್ತು. ರೂಮು ಬೆಡ್ ಎಲ್ಲ ಕ್ಲೀನಾಗಿತ್ತು. 4 ಶೇರಿಂಗ್ ಯಾವ ಥರ ಐತೆ ಏನು ನೋಡ್ಬಿಟ್ಟು ಹೇಳ್ತೀನಿ. ಇದೊಂದು ನೋಡಿದಾಗ ಮುಖೇಶ್ ಲಕ್ಸುರಿಯಸ್ ಮೆನ್ಸ್ ಹಾಸ್ಟೆಲ್ ಅಂತೆ. ಹೋಗಿದ್ದು ಮೇಲೆ ನೋಡಿಕೊಂಡು ಬಂದು 3 ಶೇರಿಂಗು 7,000 ಅಂತೆ, 4 ಶೇರಿಂಗು 8,000 ಅಂತೆ. ನೋಡೋದ ಇನ್ನೊಂದೆರಡು ಕಡೆ ತೋರಿಸ್ತೀನಿ ಅಂದವ್ರೆ. ಹೋಗಿ ನೋಡಬೇಕು ಏನಲ್ಲಿ ಏನು ಅಂತ. ನೋಡುವ ಒಂದೆರಡು ಕಡೆ ನೋಡಿ ಆಮೇಲೆ ಓಕೆ ಮಾಡೋದ. ಫಸ್ಟ್ PGಗೆ ಹೋಗಿದ್ದು, ಅದು ಸ್ವಲ್ಪ ಓಕೆ. 2ನೇ PGಗೆ ಅವರೇ ಕರ್ಕೊಬಂದರು. ಈ PG ನೋಡ್ದು ಅದಕ್ಕಿಂತ ಇದು ಚೆನ್ನಾಗಿತ್ತು. ಬೆಡ್ ಗಿಡ್ಡೆಲ್ಲ ಸ್ವಲ್ಪ ಹಳೆ ಥರ ಇತ್ತು. ಈ PG ಓಕೆ ಆಯಿತು. ಅದಕ್ಕೆ ನಮ್ಮ ಹುಡುಗ ಅವ್ರ ಜೊತೆ ಮಾತಾಡ್ತಾವನೆ. ಇನ್ನು ಕೆಳಗೆ ಹೋಗಿ ನೋಡಬೇಕು ಎಷ್ಟು ಏನು ಅಂತ ಕೇಳಬೇಕು. ಸೊ ಗಾಯ್ಸ್, ಫೈನಲಿ PG ಸಿಕ್ತು. ಇದು PG ಅಲ್ಲ, ಹಾಸ್ಟೆಲ್ ಅಂತ ಕರೀತಾರಂತೆ ಇಲ್ಲಿ. ಅನು ಲಕ್ಸುರಿಯಸ್ ಮೆನ್ಸ್ ಹಾಸ್ಟೆಲ್ ಅಂತ ಐತೆ. ಸೊ ನಮ್ಮ ಹುಡುಗಂಗೆ ಲಾಸ್ಟ್ ಫ್ಲೋರಲ್ಲೇನೋ ಸಿಕ್ತು PG. PG ಏನಂದರೆ ಬರುತ್ತೆ ನಮಗೆಲ್ಲ. PG ಅಂದೇ ಅಭ್ಯಾಸ ಅಲ್ವಾ. ಇಲ್ಲಿ ಹಾಸ್ಟೆಲ್ ಅಂತೆ. 3rd ಫ್ಲೋರಲ್ಲಿ ಸಿಕ್ತು ಹಾಸ್ಟ್ಲು. ಇದು ಏರಿಯಾ ಬಂದು ಏನೋ ಮಣಿಕೊಂಡ ಅಂತೆ. ಮಣಿಕೊಂಡ ನಮ್ಮ ಕನ್ನಡದಲ್ಲಿ ಹೇಳೋದಾರೆ ಮಣಿಕೊಂಡ ಅಂತ. ಹೈದ್ರಾಬಾದ್ ಮಣಿಕೊಂಡ ಅಂತೆ. ಈ PGದು 4 ಶೇರಿಂಗು 7,500. ಆ ಪಕ್ಕದೊಂದನ್ನು ನೋಡಿದ್ರು ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ.
ಅದಕ್ಕೆ ಇದಕ್ಕೆ ಹೋಲ್ಸ್ಕೊಂಡಿದೆ, ಚೆನ್ನಾಗಿತ್ತು. ಸೊ ಅದಕ್ಕೆ ಇದನ್ನೇ ಓಕೆ ಮಾಡಿ ನಮ್ಮ ಹುಡುಗ ಮೇಲೆ ಈಗ ಹೋಗವನೆ. ಲಗೇಜು ಒಂದು ಎಕ್ಸ್ಟ್ರಾ ಬ್ಯಾಗ್ ತಂದಿದ್ದು, ಲಗೇಜು ಒಟ್ಟಿಗೆ ಅವನಿನ್ನು ಒಬ್ಬನೇ ತರೋಕ್ಕಾಗಲ್ಲ ಅಂದ್ಬಿಟ್ಟು ಆ ಲಗೇಜ್ ಇಟ್ಬಿಟ್ಟು ನಮ್ಮ ಎಕ್ಸ್ಪಲ್ಸ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ನಾವು ಟ್ರೈನಲ್ಲಿ ಹೋಗ್ತಾ ಇರೋದೆ. ರೂಮ್ ಒಳಗಡೆ ಚೆನ್ನಾಗೈತೆ, ಏನು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ. ಅದೇ ಒಂದು 4 ಶೇರಿಂಗು ಒಂದು 7,500-8 ಸಾವಿರಕ್ಕೆ ಸಿಗುತ್ತೆ. 3 ಶೇರಿಂಗು ಅಲ್ಲಿ ಕೇಳಿದ್ದಕ್ಕೆ 8 ಅಂದರು, 4 ಶೇರಿಂಗ್ 7 ಅಂದರು. ಇಲ್ಲಿ 4 ಶೇರಿಂಗ್ 7,500, ಅಲ್ಲಿಗೂ ಚೆನ್ನಾಗೈತಲ್ಲ. ಅದಕ್ಕೆ ಇಲ್ಲಿ 3 ಶೇರಿಂಗ್ ಮೋಸ್ಟ್ಲಿ 8.5 ಇರಬೇಕೇನೋ, ನನಗೂ ಗೊತ್ತಿಲ್ಲ, ಕೇಳಲಿಲ್ಲ. 4 ಶೇರಿಂಗ್ ಓಕೆ ಆಯ್ತಲ್ಲ, ಸೊ ಅದನ್ನೇ ಓಕೆ ಮಾಡಿದ್ದೀವಿ. ಈ ಕಡೆ ನೋಡ್ತಾ ಇದ್ದೀನಿ ಹೆಂಗಿದೆ ಏನು ವಾತಾವರಣ. ಏನೋ ಚೆನ್ನಾಗೈತೆ, ಏನಿಲ್ಲ. ಸೆಕೆಂಡ್ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮಧ್ಯದಲ್ಲಿರೋ ಜಾಗನ ಹಿಡ್ದಿದ್ದೀವಿ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾವ್ರಲ್ಲ ಅವರಿಬ್ಬರೇ ನಮಗೆ PG ವ್ಯವಸ್ಥೆ ಮಾಡಿಕೊಟ್ಟಿದ್ದು. ನಮ್ಮ ಫ್ರೆಂಡವರು ಮೂರನೇ ಫ್ರೆಂಡ್ಗಳು ಯಾವ ಥರ ಹೆಲ್ಪ್ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ನೋಡಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಥರ ಹೆಲ್ಪ್ ಮಾಡಿದ್ರು. ಸೊ ಎಲ್ಲರೂ ಅಷ್ಟೇ, ಫ್ರೆಂಡ್ಸ್ಗಳನ್ನ ಬಿಟ್ಕೊಡ್ಬೇಡಿ. ನೋಡುವ ನೆಕ್ಸ್ಟು ಇನ್ನು ನಾವು ಇನ್ನೆಲ್ಲಿ ಸುತ್ತಾಡ್ತೀವೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ಗಾಯ್ಸ್. ಸೊ ಗಾಯ್ಸ್, ಹೈದ್ರಾಬಾದ್ನ ರೌಂಡ್ಸ್ ಹೊಡೆಯೋಣ ಅಂತ ಹೋಗ್ತಾ ಇದೆ. ಇನ್ನೂ ಟ್ರೈನ್ಗೆ ಟೈಮ್ ಇತ್ತು ಅಂತ ಹೋಗ್ತಾ ಇರೋ ಗಾಡೀಲಿ. ಸೊ ಇದು ಯಾವ ಟೆಂಪಲ್ಲು ಏನೋ ಗೊತ್ತಿಲ್ಲ, ಇದು ಯಾವ ಸರ್ಕಲ್ ಅಂತಲೂ ಗೊತ್ತಿಲ್ಲ. ಇಲ್ಲಿ ಅನ್ನ ಸಂತರ್ಪಣೆ ನಡೀತಿತ್ತು. ಸೊ ನಾನು ನಮ್ಮ ಫ್ರೆಂಡ್ಸು ನಿಲ್ಲಿಸಿ ಮಸ್ತಾಗಿತ್ತು ಊಟ. ದೇವಸ್ಥಾನ ಏನೋ ಗೊತ್ತಿಲ್ಲ, ಅಲ್ಲಿ ದೇವರೇ ಕಾಪಾಡಪ್ಪ. ಊಟ ಮಾತ್ರ ಚೆನ್ನಾಗಿತ್ತು. ಯಾವ ಸರ್ಕಲ್ಲು ಏನು ಒಂದು ಗೊತ್ತಿಲ್ಲ. ನಾವು ಊಟ ಮಾಡೋದ ಅಂದ್ಬಿಟ್ಟೆ ನೆಕ್ಸ್ಟ್ ಹಂಗೆ ಹೋಗ್ತಾ ಇದ್ದೋ. ಸುಮ್ಮನೆ ಒಂದು ರೌಂಡ್ ಹೋಗೋದ ಅಂತ ಹೈದ್ರಾಬಾದ್ನ ಟೈಮ್ ಇತ್ತಲ್ಲ ಅಂದ್ಬಿಟ್ಟು 7:15 ಟ್ರೈನ್ ಇದ್ದಿದ್ದು. ಸೊ ಇಲ್ಲೇ ನಡೀತಿತ್ತು ಅನ್ನ ಸಂತರ್ಪಣೆ. ಹಂಗೆ ನಿಲ್ಲಿಸ್ತಾವ ಗಾಡಿನ, ಊಟ ಮಾಡ್ದೋ. ಊಟ ಮಸ್ತಾಗಿತ್ತು. ಈಗ ಒಳ್ಳೇದು ಮಾಡಲೆ ದೇವರು. ಎಲ್ಲೋ ಹೋಯ್ತಿದ್ದೋ ಎಲ್ಲೋ ಬತ್ತಿದ್ದೋ, ಇಲ್ಲಿ ಬರೋ ಐಡಿಯಾನೇ ಇಲ್ಲ. ಸುಮ್ಮನೆ ಎಲ್ಲೆಲ್ಲೋ ಹೋಯ್ತಾ ಇದ್ದೋ, ಸುಮ್ಮನೆ ಹಿಂಗೆ ಬಂದು ಅಂದಿವೆ ಹೋಯ್ತಾ ಇದ್ದೋ. ರೋಡ್ ಕಾಣಿಸ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ನಡೀತಾ ಇದೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಮಗೂ ಊಟ ಮತ್ತೆ ಹೈದ್ರಾಬಾದ್ನ ಸ್ವಲ್ಪ ರೌಂಡ್ ಹಾಕ್ಕೊಂಡು ಓಡಾಡ್ಕೊಂಡು ಮತ್ತೆ PG ಹತ್ರ ಹೋಗಿ ಗಾಡಿ ನಿಲ್ಲಿಸಿ ನೆಕ್ಸ್ಟು ಮೆಟ್ರೋದಲ್ಲಿ ಹೋಗಿ ಟ್ರೈನಲ್ಲಿ ಹೋಗ್ತಾ ಇರೋದೆ ಗಾಯ್ಸ್. ಮತ್ತೆ PG ಹತ್ರ ಸಿಗ್ತೀನಿ. ಸೊ ಗಾಯ್ಸ್, ಸಿಂಪಲಾಗಿ ಹೈದ್ರಾಬಾದ್ನೆಲ್ಲ ರೌಂಡ್ ಹೊಡ್ಕೊಂಡು ಬಂದು ಈಗ PG ಹತ್ರ ಬಂದಿದ್ದೀವಿ. ಯಾಕಂದರೆ ನಮ್ಮ ಗಾಡಿನ ಇಲ್ಲೇ ನಿಲ್ಲಿಸ್ಬೇಕು. ಆಲ್ರೆಡಿ ನಮ್ಮ ಶಿಷ್ಯ ಒಳಗೆ ನಿಲ್ಲಿಸವನೇ ಗಾಡಿನ. ಸೊ ಅಲ್ಲೇ ನಿಂತೈತೆ ಬ್ಲೂ ಕಲರ್ ಎಕ್ಸ್ಪಲ್ಸು. ಇನ್ನೊಂದು ವಾರ ಇಲ್ಲೇ ನಿಂತಿರುತ್ತೆ ಅವ್ನು ಬರೋ ಗಂಟ. ಅವನು ನೆಕ್ಸ್ಟು 20ನೇ ತಾರೀಕು ಬರ್ತಾನೆ. ಈಗ ರೂಮ್ಗೆ ಹೋದ, ಹೆಲ್ಮೆಟ್ ಹಾಕ್ಬೋದ. ಹೆಲ್ಮೆಟ್ ನೋಡಿದ್ರೆ ಇಲ್ಲೇ ಇಟ್ಬಿಟ್ಟವನೇ. ನಮಗೆ ಎಲ್ಲೊಂದು ಗೊತ್ತಿಲ್ಲ, ಪುನಃ ವಾಪಸ್ ಬರ್ತಾನೆ. ಸೊ ಗಾಯ್ಸ್, ಈಗ ಗಾಡಿ ನಿಲ್ಸಾಯಿತು. ನೆಕ್ಸ್ಟು ನಾವೇನೇ ಇದ್ರೂ ಮೆಟ್ರೋದಲ್ಲಿ ಹೋಗೋದು. ಇಲ್ಲಿಂದ ಮೆಟ್ರೋ ಎಷ್ಟು ದೂರ ಆಯಿತೋ ಏನೋ ಒಂದು ಗೊತ್ತಿಲ್ಲ ಗಾಯ್ಸ್. ಸೊ ನೆಕ್ಸ್ಟು ಮೆಟ್ರೋ ಸ್ಟೇಷನಲ್ಲಿ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್, ಮೆಟ್ರೋಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡ್ತಾ ಇದ್ದೀವಿ. ಆಟೋ ಯಾವುದೂ ತಗೋತಾ ಇಲ್ಲ. ರ್ಯಾಪಿಡೋನು ತಗೋತಾ ಇಲ್ಲ, ಆಟೋನು ತಗೋತಾ ಇಲ್ಲ. ಕ್ಯಾನ್ಸಲ್ ಮಾಡ್ತಾವ್ರೆ. ಆಟೋದವ್ರು ಬಾಡಿಗೆ ಕೇಳಿದ್ರೆ 2-3 ಕಿಲೋಮೀಟ್ರ್ ಹೋಗೋಕ್ಕೆ 150 ರೂಪಾಯಿ ಕೇಳ್ತಾವ್ರೆ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಎಷ್ಟು ಕಿಲೋಮೀಟ್ರ್ ಇಲ್ಲ 2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಯಾವ ಆಟೋನು ತಗೋತಾ ಇಲ್ವಲ್ಲ, ಇನ್ನೇನು ಮಾಡೋದು. ನಡ್ಕೊಂಡು ನಿಧಾನ ಹೋಗ್ತಾ ಇದ್ದೀವಿ. ಟೈಮ್ ಐತೆ 7:15 ಇರೋದು ಟ್ರೈನು. ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಕಾಯ್ದಷ್ಟು ಟೈಮ್ ವೇಸ್ಟು, ನಮಗೆ ಟೈಮ್ ಆಗೋದು. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಯ್ಸ್, ನಡ್ಕೊಂಡು ಹೋಗಬೇಕು. ಮತ್ತು ಸಿಗ್ತೀವಿ ಮೆಟ್ರೋ ಸ್ಟೇಷನಲ್ಲಿ. ಸೊ ಗಾಯ್ಸ್, ಫೈನಲಿ ನಡ್ಕೊಂಡೇ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಅಯ್ಯೋ, ಒಂದು 3.5-4 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ ಈಗ ಆಲ್ರೆಡಿ. ಇನ್ನು ಮೆಟ್ರೋ ಹತ್ರ ಹೋಗಿ ಮೆಟ್ರೋ ಹತ್ತಿ ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ. ಸರಿ, ತಗೋ. ಇಲ್ಲಿಗೆ ಹೈದ್ರಾಬಾದ್ ಮೆಟ್ರೋ ಸ್ಟೇಷನ್. ನಮ್ಮದು ಬ್ಯಾಂಗ್ಳೂರು ಅಲ್ವಾ. ಇನ್ನು ಹೈದ್ರಾಬಾದ್ ಮೆಟ್ರೋ ಸ್ಟೇಷನ್ನು ರಾಜುರ್ಘಾಟು ನಾರಾಯಣಗೌಡ ಅಲ್ಲಿಗೆ ತಗೋಬೇಕು. ಅಲ್ಲಿಂದ ರೈಲ್ವೆ ಸ್ಟೇಷನ್ ಆಚೆ ಹೋದರೆ ಒಂದು 1 ಕಿಲೋಮೀಟರ್ ಆಗುತ್ತೆ.
ಸೊ ನಮ್ದು ಇವಾಗ ನಾವು ರಾಯದುರ್ಗದಿಂದ ನಾರಾಯಣಗುಡಗೆ ಹೋಗ್ಬೇಕು. ಈಗ ಮೆಟ್ರೋ ಒಳಗೆ ಅಲ್ಲ ಎಷ್ಟು ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಮೆಟ್ರೋ ಒಳಗೆ ವೀಡಿಯೋ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ ನನಗೆ. ಮಾಡ್ಬೋದು ಶಿಷ್ಯ ಮೆಟ್ರೋ ಒಳಗೆ ವೀಡಿಯೋನ ಮಾಡ್ಬೋದು. ಇದ್ಯಾವ ಹೊಣೆ ಬರ ಮಾಡ್ಬಿಟ್ಟು ಸಿಗಾಕಬಾರ್ದು ಅನ್ನೋದು. ಸೊ ಗಾಯ್ಸ್ ಮೆಟ್ರೋ ಒಳಗೆ ವೀಡಿಯೋ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ನಾನು ನಿಮಗೆ ಮೆಟ್ರೋದಿಂದ ಇಳಿದು ಸಿಗ್ತೀನಿ. ಸೊ ಗಾಯ್ಸ್ ಫೈನಲಿ ಮೆಟ್ರೋದಿಂದ ಇಳಿದು ಈಗ ರೈಲ್ವೆ ಸ್ಟೇಷನ್ ಕಡೆಗೆ ನಡ್ಕೊಂಡು ಹೋಗಬೇಕು. ಒಂದು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಹೋಗೋದು ಈಗ ನಮ್ಮ ಟಾರ್ಗೆಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಹೀಗೆ ಹೈದರಾಬಾದ್ ಮೆಟ್ರೋ ಸ್ಟೇಷನ್ ಮುಗೀತು. ಇನ್ನು ಯಾವಾಗ ಬರ್ತೀವೋ ಏನೋ ಒಂದು ಗೊತ್ತಿಲ್ಲ. ಸೊ ಗಾಯ್ಸ್ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್ ಬೆಳಗ್ಗೆ ಬ್ಲಾಗ್ ಎಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಗೆ ಬಂದು ಎಂಡ್ ಮಾಡೋದ ಅಂತ ಬಂದಿದ್ದೀನಿ. ಸೊ ಫೈನಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಸೊ ನಾವು ಹೈದ್ರಾಬಾದ್ಗೆ ಬಂದಿದ್ದು ಕೆಲಸ ಎಲ್ಲ ಮುಗಿದಿದೆ ಆಲ್ಮೋಸ್ಟು. ಪಿ ಜಿನ ಹುಡುಕಿ ಪಿ ಜಿಗೆ ಅಡ್ವಾನ್ಸ್ ಪೇ ಮಾಡಿ ಎಲ್ಲ ಆಗೈತೆ. ನೆಕ್ಸ್ಟ್ ವೀಕು ನಮ್ಮ ಮುಂಚೆ ಬಂದು ಪಿ ಜಿಗೆ ಜಾಯ್ನ್ ಆಗಬೇಕು. ಆ್ಯಂಡು ಈ ವಿಡಿಯೋ ಮಾಡಿದ್ದು ರೀಸನ್ ಬಂದು ನೆಕ್ಸ್ಟು ಯಾರು ಹೈದ್ರಾಬಾದ್ ಬಂದರೆ ಅವ್ರಿಗೆ ಪಿ ಜಿ ಹುಡ್ಕೋಕ್ಕೆ ಒಂದು ಐಡಿಯಾ ಸಿಗಲಿ ಅಂತ ಈ ವಿಡಿಯೋ ಮಾಡಿದ್ದು. ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಎಲ್ಲ ಕಡೆ ಫಾಲೋ ಮಾಡೋದು ಮರಿಬೇಡಿ. ಎಲ್ಲ ಕಡೆ ಫಾಲೋ ಮಾಡೋದು ಮರಿಬೇಡಿ. ಮರಿಬೇಡಿ. ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ. ಬಾಯ್.